ಇನ್ನು ಭೂಮಿ ಕೊಡಲು ಒಪ್ಪಿ ಬೆಂಗಳೂರು ಚಲೋ ಹೊರಟ ರೈತರನ್ನ ನಮ್ಮ ದೇವನಹಳ್ಳಿ ರಿಪೋರ್ಟರ್ ಮಹೇಶ್ ಮಾತನಾಡಿಸಿದ್ದಾರೆ. ಅವರು ಏನು ಮಾತಾಡಿದ್ದಾರೆ ಬನ್ನಿ ನೋಡೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚಂದ್ರಪಟ್ಟಣ ಹೋಬಳಿ ಮತ್ತು 13 ಗ್ರಾಮಗಳ ಭೂಸ್ವಾಧೀನ ಏನು ಹೋರಾಟ ಇದೆ, ಅದಕ್ಕೆ ಪ್ರತಿರೋಧವಾಗಿ ನಾವು ಜಮೀನು ಕೊಡ್ತೀವಿ. ನಮಗೂ ಕುಟುಂಬ ಇದೆ, ಜನಸಾಮಾನ್ಯರಿದ್ದಾರೆ, ಮಕ್ಕಳಿದ್ದಾರೆ. ನಾವು ಜಮೀನನ್ನು ಕೊಟ್ಟು ನಮ್ಮ ಏನೋ ಕೆಲವೊಂದು ಆರ್ಥಿಕ ವ್ಯವಸ್ಥೆಗಳನ್ನು ಸಬಲವಾಗಿ ಮಾಡ್ಕೊತೀವಿ ಅಂತ ಈಗ ಕೆಲ ರೈತರು ಬೆಂಗಳೂರು ಚಲೋ ಅಂತ ಮಾಡ್ತಾ ಇರುವಂಥದ್ದು. ಖುದ್ದು ಈಗ ನಮ್ಮ ಜೊತೆ ರೈತರೇ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ತೆ ಸರ್. ಸರ್, ಇಷ್ಟು ವರ್ಷದಲ್ಲಿ ಯಾವುದೇ ರೀತಿಯಂತಹ ಮುನ್ನೆಲೆಗೆ ಬರೋದಂಥ ಚಳುವಳಿ ಈಗ ಸಡನ್ನಾಗಿ ಬರುವಂಥ ಪ್ರಮೇಯ ಏನಿದೆ ಸರ್? ಸಡನ್ನಾಗಿ ಬರೋವಂಥ ಪ್ರಮೇಯ ಏನಾಯಿತು ಅಂದರೆ, ಇಷ್ಟು ದಿನದಿಂದ ಬಿಟ್ಟರೆ ಏನೋ ಒಂದು ಜೀವನ ಮಾಡ್ಕೊಬೋದು ಅಂತ ನಾವು ಆಶಾಭಾವನೆ ಹೊಂದಿದ್ದೋ. ಏನೋ ಮಾಡಲಿ ಬಿಡಪ್ಪ, ಅವರು ಏನೋ ಮಾಡ್ತಿದ್ದಾರೆ, ಅವರು ಒಳ್ಳೇದಕ್ಕೆ ಮಾಡ್ತಿದ್ದಾರೆ ಅಂತ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೋ. ಈಗ ಸರ್ಕಾರ ನಮಗೊಂದು ಗೊಂದಲದ ವಾತಾವರಣ ನಿರ್ಮಾಣ ಮಾಡಿಬಿಡ್ತು. 15 ದಿವಸ ಕೆಳಗಡೆ ಹಸಿರು ವಲಯ ಮಾಡ್ತೀವಿ, ನಿಮ್ಗೆ 25 ವರ್ಷ ನಿಷೇಧ ಏರ್ತೀವಿ. ಈಗ ಹಂಗಾದಾಗ ನಾವು ರೈತರು ಬದುಕೋಕ್ಕೆ ಕಷ್ಟ. ಯಾವುದೇ ಗ್ರಾಮದ ರೈತರಾದರೂ ಬದುಕೋಕ್ಕೆ ಕಷ್ಟ. ಹಾಗಾಗಿ ನಮ್ಮ ಗ್ರಾಮದಲ್ಲಿ ಯಾಡಾಳ ನಮ್ಮ ಗ್ರಾಮ. ನಮ್ಮ ಗ್ರಾಮದಲ್ಲಿ ನಾವು ರೈತ ಮುಖಂಡರು ರೈತರನ್ನೆಲ್ಲ ಸೇರಿ ಒಂದು ಚರ್ಚೆ ಮಾಡಿದ್ವಿ. ಹಿಂಗಾದರೆ ನಮಗೆ ಕಷ್ಟ ಆಗುತ್ತೆ, ದಯಮಾಡಿ ನೀವು ಯಾರಾದರೂ ನೇತೃತ್ವ ವಹಿಸಿ ಇದಕ್ಕೆ ನೀವು ಮುಂಚೂಣಿಗೆ ಬಂದರೆ ನಾವೆಲ್ಲ ಜಮೀನು ಕೊಡೋಕ್ಕೆ ತಯಾರಿದ್ದೀವಿ ಅಂತ ಅವರು ನಮ್ಮನ್ನು ಅಪ್ರೋಚ್ ಮಾಡಿದಾಗ ನಾನು ಒಬ್ಬ ರೈತ, ಅದೇ ಸರ್ವೆ ನಂಬರಲ್ಲಿ ನಂದು ಜಮೀನಿದೆ. ಆಯಿತು, ನಿಮ್ಮ ಬೆಂಬಲಕ್ಕೆ ನಾವು ಇದ್ದೀವಿ, ನಿಮ್ಮ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ನಾನು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಅವರ ಆ ಸಲಹೆಗಳನ್ನ, ಅವರ ಸಮಸ್ಯೆಗಳನ್ನ ಆಲಿಸೋದು ನನ್ನ ಜವಾಬ್ದಾರಿ ಆಗಿತ್ತು. ಅದರಿಂದ ಅವ್ರ ಸಲಹೆ ನನ್ನ ಹತ್ರ ಬಂದು ಕೇಳಿದಾಗ ಆಯ್ತಪ್ಪ, ನಾವು ಎಲ್ಲ ಚರ್ಚೆ ಮಾಡೋಣ ಅಂತೇಳಿ ನಾವು ಅಲ್ಲಿ ಅದರಲ್ಲಿ ಎಲ್ಲರೂ ಜಾಸ್ತಿ ಎಸ್ಸಿಗಳೇ ಇರೋದು, ಹರಿಜನರು ಜಾಸ್ತಿ ಜನ ಬಂದು ನನ್ನನ್ನು ಒತ್ತಾಯ ಮಾಡಿದ್ರು, ಮಾಡಲೇಬೇಕು, ಇದಕ್ಕೊಂದು ಸಾಥ್ ಕೊಡಲೇಬೇಕು ಅಂತ. ದಯಮಾಡಿ ಆಯಿತು, ನಾವೇನು ಸಾಥ್ ಕೊಡೋದಂದರೆ ಈಗ ದಿಢೀರ್ನ ನಾವು ಸ್ಟಾರ್ಟ್ ಮಾಡೋದು, ನಾವೊಂದು ಸರ್ಕಾರಕ್ಕೊಂದು ಮನವಿ ಮಾಡೋಣ, ನಮ್ಮ ಅಹವಾಲನ್ನು ಹೇಳ್ಕೊಳ್ಳೋಣ, ತೀರ್ಮಾನ ಮಾಡೋದು ಬಿಡೋದು ಸರ್ಕಾರಕ್ಕೆ ಬಿಡೋಣ ಅಂತ ಒಂದು ಇದಕ್ಕೆ ನಾವು ಫ್ರೀಡಮ್ ಪಾರ್ಕ್. ರೈತರನ್ನು ಚದುರಿಸಲಿಕ್ಕೆ ಸರ್ಕಾರ ಏನು ಸ್ಪೆಷಲ್ ಝೋನ್ ಮಾಡ್ತೀವಿ ಅನ್ನೋ ಒಂದು ಬೆದರಿಕೆ ಆಗ್ತಾ ಇದೆಯಾ ಅಂತ ಸರ್? ಇಲ್ಲ ಸರ್, ಅದು ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ, ಬಲ್ಲ ಮಾಹಿತಿಗಳಿಂದನೂ ನಾವು ತಿಳ್ಕೊಂಡಿದ್ದೀವಿ. ನಮಗೂ ಅಲ್ಲಿ ಗೊತ್ತಿರೋಂಥ ಸ್ನೇಹಿತರುಗಳು ಮತ್ತೊಬ್ಬರು ಇದ್ದಾರೆ, ಇದೆಲ್ಲ ನಡೀತಿದೆ ಅಂತ ನಮಗೂ ಮಾಹಿತಿ ಕೊಟ್ಟಿದ್ದಾರೆ. ಹಂಗಾದಾಗ ನಾವು ಮಾತೇನು ಮಾಡೋದು? ಯಾಕೆಂದರೆ ಇದು ಆಗಲ್ಲ, ಬೆದರಿಸ್ತಾರೆ ಅಂತಂದರೆ ಮಾಡೇ ಬಿಟ್ಟರೆ ಏನು ಮಾಡ್ತೀರಿ ನಾವು? ಅವಾಗ ಕಲ್ಲಿಗೆ ಬಂಡೆ ಚಚ್ಕೊಂಡಂಗೆ ಆಗ್ತದೆ. ನಮ್ಮ ರೈತರದ್ದು ಸ್ಥಿತಿ ಅತಂತ್ರ ಸ್ಥಿತಿ ಆಗ್ತದೆ. ಆ ಸ್ಥಿತಿ ಆಗೋದು ಬೇಡ. ಈ ಹೋರಾಟದಲ್ಲಿ ಇರುವಂಥ ಪ್ರತಿಭಾಗ ನಾಯಕರು, ರಿಯಲ್ ಎಸ್ಟೇಟ್ ಬ್ರೋಕರ್ಸು ಏನೋ ಸರ್ಕಾರದ ಏಜೆಂಟ್ರಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಬರ್ತಾ ಇದೆ ಸರ್. ಅದು ಖಂಡಿತ ನಿರಾಧಾರ. ದಯಮಾಡಿ ಆ ಥರ ಆರೋಪ ಇದ್ದರೆ ನೋಡಿರಿ, ಇವರೆಲ್ಲ ರೈತರೇ, ನಾವೆಲ್ಲ ರೈತರೇ. ನೀವು ರಿಯಾಲಿಟಿ ಚೆಕ್ ಮಾಡಿ ಸರ್. ಆರೋಪ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಅವ್ರ ಕೆಲವ್ರ ಗುಣನೇ ಆರೋಪ ಮಾಡೋದು. ಇದಿಷ್ಟು ಇಲ್ಲಿನ ರೈತರು ಹೇಳ್ತಾ ಇರುವಂಥದ್ದು. ಅಂದರೆ ನಮಗೆ ವೈಜ್ಞಾನಿಕವಾಗಿ ಬೆಂಬಲ ಏನು ಬೆಲೆ ಕೊಟ್ಟರೆ ನಾವು ಭೂಮಿಯನ್ನು ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಇಲ್ಲಿನ ರೈತರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಹೇಶ್, ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.